ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಭೈರವ್ ಅಕಾಡೆಮಿ. ಸೊ ಈ ಕ್ವಶನ್ಸ್ಗಳು ಬಂದುಬಿಟ್ಟು ದಿಸ್ ಈಸ್ ಆನ್ ಪ್ರಾಪರ್ಟಿ 2. ಓಕೆನಾ? ಸೊ ಇಲ್ಲಿ ನೋಡಿ ಏಕೆ ಪ್ರಾಪರ್ಟಿ 2 ಅಂತ ಗೊತ್ತಾಯಿತು. ಫೈಂಡ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮತ್ತು ಫಾಲೋಯಿಂಗ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಟಿ ಇಂಟು ಕಾಸ್ ಎ ಟಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ನಾನು ಹೇಳಿದ್ದೀನಿ ಯಾವಾಗ ಮಲ್ಟಿಪ್ಲೈ ಬೈ ಟಿ ಅಂತ ಬರುತ್ತೋ ಆವಾಗ ಪ್ರಾಪರ್ಟಿ 2ನ ಯೂಸ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ರೈಟ್? ಮೀನ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದರಲ್ಲಿ ಈ ಫಾರ್ಮುಲಾ. ಓಕೆನಾ? ಸೊ ಇಲ್ಲಿ ಫಾರ್ಮುಲಾ ಪ್ರಕಾರನೇ ಇಲ್ಲಿ ಟಿ ಇಂಟು ಎಫ್ ಆಫ್ ಟಿ ಅಂತ ಇದೆಯಲ್ಲ. ಸೊ ಇಲ್ಲಿ ಫಂಕ್ಷನ್ ಏನಾಯಿತು, ನನಗೆ ಎಫ್ ಆಫ್ ಟಿ ಬಂದುಬಿಟ್ಟು ಕಾಸ್ ಎ ಟಿ ಅಂತ ಬಂದಿದೆ. ಸೊ ಫಸ್ಟು ಇದಕ್ಕೆ ಏನು ಮಾಡಬೇಕು, ನೀವು ಲ್ಯಾಪ್ಲಾಸ್ ಅಪ್ಲೈ ಮಾಡಬೇಕು. ಸೊ ವಾಟ್ ಈಸ್ ದ ಲ್ಯಾಪ್ಲಾಸ್ ಆಫ್ ಕಾಸ್ ಎ ಟಿ? ಲ್ಯಾಪ್ಲಾಸ್ ಆಫ್ ಕಾಸ್ ಎ ಟಿ ಈಸ್ ನಥಿಂಗ್ ಬಟ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಟಿ ಕೋಎಫಿಷಿಯಂಟ್ ಏನಿದೆಯಲ್ಲ ಅದನ್ನು ಸ್ಕ್ವೇರಿಂಗ್ ಮಾಡ್ಕೊತೀರಾ. ಸೊ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಯಿತು. ಓಕೆನಾ? ಸೊ ಪ್ರಾಪರ್ಟಿ 2 ಏನಂತ ಹೇಳುತ್ತೆ, ಲ್ಯಾಪ್ಲಾಸ್ ಆಫ್ ಟಿ ಟು ದಿ ಪವರ್ ಆಫ್ ಎನ್ ಇಂಟು ಎಫ್ ಆಫ್ ಟಿ ಈಸ್ ಈಕ್ವಲ್ ಟು -1 ಟು ದಿ ಪವರ್ ಆಫ್ ಎನ್ ಡಿ ಟು ದಿ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಡಿ ಎಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಫ್ ಡ್ಯಾಶ್ ಆಫ್ ಎಸ್ ಅಂತ ಹೇಳ್ತಾ ಇದೆ. ಮೀನ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಫಂಕ್ಷನಲ್ಲಿ ಟಿ ಟು ದಿ ಪವರ್ ಆಫ್ ಏನಿಲ್ಲ ಅಂದರೆ 1 ಅಂತ ಇರುತ್ತೆ. ಅರ್ಥ ಏನು, ಎನ್ ಈಕ್ವಲ್ಸ್ 1 ಹಾಕಿ. ಸೊ ಎನ್ ಈಕ್ವಲ್ಸ್ 1 ಅಂತ ಹಾಕಿದರೆ ಇಲ್ಲಿ 1 ಬರುತ್ತೆ, ಇಲ್ಲಿನೂ ಅಷ್ಟೇ ಎನ್ ಈಕ್ವಲ್ಸ್ 1 ಹಾಕಿದರೆ 1 ಬರುತ್ತೆ, ಇಲ್ಲೂ 1 ಬರುತ್ತೆ. ಎಫ್ ಡ್ಯಾಶ್ ಆಫ್ ಈಸ್ ಎಸ್ ನಥಿಂಗ್ ಬಟ್ ಇಲ್ಲಿ ಏನು ಬಂದಿರುತ್ತಲ್ಲ ಲ್ಯಾಪ್ಲಾಸ್ ಆದಮೇಲೆ ಅದನ್ನೇ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಬರ್ಕೊಳ್ತೀರಾ. ಓಕೆನಾ? ಸೊ -1 ಟು ದಿ ಪವರ್ ಆಫ್ 1 ಅಂತಂದ್ರೆ ಏನು, -1 ಆಗುತ್ತೆ. ಈಗ ಇಲ್ಲಿ ಡಿ ಟು ದಿ ಪವರ್ ಆಫ್ 1 ಡಿವೈಡ್ ಬೈ ಡಿ ಎಸ್ ಟು ದಿ ಪವರ್ ಆಫ್ 1 ಅಂತಂದರೆ ದಿಸ್ ಈಸ್ ನಥಿಂಗ್ ಬಟ್ ಡಿ ಬೈ ಡಿ ಎಸ್ ಅಂತ. ಸೊ ಇಲ್ಲಿ ಇರ್ತಕ್ಕಂಥ ಫಂಕ್ಷನ್ ಇಲ್ಲೇನು ಎಸ್ ಡಿವೈಡೆಡ್ ಬೈ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಇದೆಯಲ್ಲ, ಇದಕ್ಕೆ 1 ಟೈಮ್ ಡಿಫ್ರೆನ್ಸಿಯೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ? ಸೊ 1 ಟೈಮ್ ಡಿಫ್ರೆನ್ಸಿಯೇಷನ್ ಮಾಡುವಾಗ ಏನು, ವಿತ್ ರೆಸ್ಪೆಕ್ಟ್ ಟು ಎಸ್ ಮಾಡಬೇಕು ಡಿಫ್ರೆನ್ಸಿಯೇಷನು. ಹಾಗೆ ಇಲ್ಲಿ ಯು ಬೈ ವಿ ರೂಲ್ ಹಾಕಬೇಕು. ಯು ಬೈ ವಿ ರೂಲ್ ಸೇಸ್ ವಾಟ್, ಕೀಪ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್. ಇಲ್ಲಿ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೀರಿ. ಓಕೆನಾ? ದೆನ್ ಡೂ ಡಿಫ್ರೆನ್ಸಿಯೇಷನ್ ಫಾರ್ ಫಸ್ಟ್ ಫಂಕ್ಷನ್. ಅಂದರೆ ಇದನ್ನು ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಥರ ಮಾತಾಡ್ತಾ ಇದೆ. ಸೊ ಫಂಕ್ಷನ್ ಫಸ್ಟ್ ಇಲ್ಲೇನಿದೆಯಲ್ಲ ಎಸ್ ಅಂತ ಇದೆ, ಇದಕ್ಕೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಡಿ ಎಸ್ ಬೈ ಡಿ ಎಸ್ ಅಂದರೆ 1 ಆಗುತ್ತೆ. ದೆನ್ ಮೈನಸ್ ಕೀಪ್ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಮೀನ್ಸ್ ಎಸ್ ಆ್ಯಸ್ ಇಟ್ ಈಸ್. ದೆನ್ ಡೂ ಡಿಫ್ರೆನ್ಸಿಯೇಷನ್ ಫಾರ್ ಸೆಕೆಂಡ್ ಫಂಕ್ಷನ್. ಸೊ ಎಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನು 2s, ಹಾಗೆ ಪ್ಲಸ್ ಎ ಸ್ಕ್ವೇರ್ ಅಂದರೆ ಕಾನ್ಸ್ಟೆಂಟ್, ಅದು 0 ನೆಗ್ಲೆಕ್ಟ್ ಆಗಿಬಿಡುತ್ತೆ. ಸೊ ಜಸ್ಟ್ 2s ಅಂತ ಬರೀರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಮೈನಸ್ ಎಸ್ ಇಂಟು 2s ಈಸ್ ನಥಿಂಗ್ ಬಟ್ 2s ಸ್ಕ್ವಯರ್ ಆಗುತ್ತೆ. ಓಕೆ? ನಾವು ಇಲ್ಲಿ ಪ್ಲಸ್ ಎಸ್ ಸ್ಕ್ವಯರ್ ಇದೆ, ಇಲ್ಲಿ -2s ಸ್ಕ್ವಯರ್ ಇದೆ. ಇವೆರಡನ್ನು ಆ್ಯಡ್ ಮಾಡಿದರೆ ನಿಮಗೆ -s ಸ್ಕ್ವಯರ್ ಬರುತ್ತೆ ಪ್ಲಸ್ ಎ ಸ್ಕ್ವಯರ್. ಈಗ ಮೈನಸ್ ಸಿಂಬಲ ನೀವು ಒಳಗಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಎಸ್ ಸ್ಕ್ವಯರ್, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಎ ಸ್ಕ್ವಯರ್ ಹೋಲ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಬಿಕಾಸ್ ಯು ಬೈ ವಿ ರೂಲಲ್ಲಿ ಏನಪ್ಪ, ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಆಗಬೇಕು, ಮೀನ್ಸ್ ಸೆಕೆಂಡ್ ಫಂಕ್ಷನ್ ಹೋಲ್ ಸ್ಕ್ವೇರ್ ಆಗಬೇಕು. ಸೊ ಸೆಕೆಂಡ್ ಫಂಕ್ಷನ್ ಹೋಲ್ ಸ್ಕ್ವೇರ್ ಬರೆದಿದ್ದೀನಿ. ಓಕೆನಾ? ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಮಾಡಿಸ್ತೀನಿ ನೋಡಿ. ಇಲ್ಲಿ ಟಿ ಕ್ಯೂಬ್ ಇಂಟು ಸೈನ್ ಟಿ ಅಂತ ಕೊಟ್ಟಿದ್ದೀನಿ. ರೈಟ್? ಈಗೇನು ಇಲ್ಲಿನೂ ಕೂಡ ಅಷ್ಟೇ ಸೆಕೆಂಡ್ ಫಂಕ್ಷನ್ ಮೀನ್ಸ್ ಸೆಕೆಂಡ್ ಪ್ರಾಪರ್ಟಿ ಯೂಸ್ ಮಾಡಬೇಕು. ಆದರೆ ಇಲ್ಲಿ ಹಾಗೆ ಇಲ್ಲಿ ಎಫ್ ಆಫ್ ಟಿ ಏನಂತ ಕೊಟ್ಟಿದ್ದಾರೆ, ಸೈನ್ ಟಿ ಅಂತ ಕೊಟ್ಟಿದ್ದಾರೆ. ಸೊ ಲ್ಯಾಪ್ಲಾಸ್ ಆಫ್ ಸೈನ್ ಟಿ ಏನಾಗುತ್ತೆ, ಈಗ ಟಿ ಕೋಎಫಿಷಿಯಂಟ್ ಏನಿಲ್ಲ ಅಂದರೆ 1 ಇರುತ್ತಲ್ವಾ. ಸೊ 1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ದಟ್ 1 ಸ್ಕ್ವೇರ್ ಈಸ್ ನಥಿಂಗ್ ಬಟ್ 1 ಡೈರೆಕ್ಟಾಗಿ ಬರೆದಿದ್ದೀನಿ. ಈಗ ಈಗೇನು ಫಾರ್ಮುಲಾ ಪ್ರಕಾರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇಲ್ಲೇನು -1 ಟು ದಿ ಪವರ್ ಆಫ್ ಎನ್ ಅಂತ ಬರೀಬೇಕು. ಮೀನ್ಸ್ ಎನ್ ಪ್ಲೇಸಲ್ಲಿ ಏನಿದೆ, ಇಲ್ಲಿ 3 ಇದೆ. ಸೊ ನಾನು ಡೈರೆಕ್ಟಾಗಿ ಬರೆದಿದ್ದೀನಿ -1 ಟು ದಿ ಪವರ್ ಆಫ್ 3 ಡಿ ಟು ದಿ ಪವರ್ ಆಫ್ ಎನ್ ಪ್ಲೇಸಲ್ಲಿ 3 ಬರೆದಿದ್ದೀನಿ ಡಿವೈಡೆಡ್ ಬೈ ಡಿ ಎಸ್ ಟು ದಿ ಪವರ್ ಆಫ್ 3 ಇಂಟು ಇಲ್ಲಿ ಏನು ಬಂದಿದೆಯಲ್ಲ ಲ್ಯಾಪ್ಲಾಸ್ ಅಪ್ಲೈ ಮಾಡಿದಾದ್ಮೇಲೆ ಅದನ್ನು ಬರ್ಕೋಬೇಕು 1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1. ಓಕೆ? ಸೊ ಅರ್ಥ ಏನು, ಡಿ ಕ್ಯೂಬ್ ಬೈ ಡಿ ಎಸ್ ಕ್ಯೂಬ್ ಅಂತಂದರೆ 3 ಸಲ ಡಿಫ್ರೆನ್ಸಿಯೇಷನ್ ಮಾಡಿ ಅಂತಂದ್ಬಿಟ್ಟು. ಹಾಗೆ -1 ಟು ದಿ ಪವರ್ ಆಫ್ ಕ್ಯೂಬ್ ಏನಾಗುತ್ತೆ, -1 ಆಗುತ್ತೆ. ಸೊ ನಾನು ಇಲ್ಲಿ ಮೈನಸ್ ಸಿಂಬಲ್ ಬರ್ಕೊಂಡಿದ್ದೀನಿ. ನಾವು ಡೂ ಡಿಫ್ರೆನ್ಸಿಯೇಷನ್ ಫಾರ್ 1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1. ಎಗೇನ್ ಯಾವ ರೂಲ್ ಅಪ್ಲೈ ಮಾಡ್ತೀರಾ, ಯು ಬೈ ವಿ ರೂಲ್ ಅಪ್ಲೈ ಮಾಡ್ತೀರಾ. ಓಕೆ? ಸೊ ಕೀಪ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಎಸ್ ಸ್ಕ್ವೇರ್ ಪ್ಲಸ್ 1 ಆ್ಯಸ್ ಇಟ್ ಈಸ್. ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮೀನ್ಸ್ ಡಿಫ್ರೆನ್ಸಿಯೇಷನ್ ಆಫ್ 1 ಏನಾಗುತ್ತೆ, 0 ಆಗುತ್ತೆ. ಮೈನಸ್ ಕೀಪ್ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ 1 ಆ್ಯಸ್ ಇಟ್ ಈಸ್. ಡೂ ಡಿಫ್ರೆನ್ಸಿಯೇಷನ್ ಫಾರ್ ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಸಿಯೇಷನು ಎಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 2s ಆಗುತ್ತೆ. ಹಾಗೆ 1 0 ಆಗುತ್ತೆ, ಅದು ನೆಗ್ಲೆಕ್ಟ್ ಮಾಡ್ತೀನಿ. ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್, ಬಿಕಾಸ್ ಸೆಕೆಂಡ್ ಫಂಕ್ಷನ್ ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಈಗ ಇದನ್ನು ಸಾರ್ಟ್ ಔಟ್ ಮಾಡಿಕೊಂಡ್ರೆ ನನಗೆ ಏನು ಸಿಗ್ತಾ ಇದೆ, ಎಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 2s ಅಂತ ಸಿಗ್ತಾ ಇದೆ. ನಾನು ಇದನ್ನೆಲ್ಲ ಮೀನ್ಸ್ 0 ಇಂಟು ಎನಿಥಿಂಗ್ ಈಸ್ ಎನಿ ಹೌ 0. ಸೊ -2s ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರಿತಾ ಇದ್ದೀನಿ. ದೆನ್ ನೆಕ್ಸ್ಟ್ ಎಗೇನ್ ಮತ್ತಿನ್ನೊಂದ್ಸತಿ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಎಗೇನ್ ದಿಸ್ ಈಸ್ ಯು ಬೈ ವಿ, ದಿಸ್ ಈಸ್ ಫಸ್ಟ್ ಫಂಕ್ಷನ್ ಆ್ಯಂಡ್ ದಿಸ್ ಈಸ್ ಸೆಕೆಂಡ್ ಫಂಕ್ಷನ್. ಎಗೇನ್ ಯು ಬೈ ವಿ ರೂಲ್ ಅಪ್ಲೈ ಮಾಡ್ತೀರಾ.
ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್ ಆಫ್ ಮೈನಸ್ 2s. ಈ ಮೈನಸ್ನ ಇಲ್ಲಿಗೆ ತೊಗೊಂಡ್ರೆ ಅಂತಂದರೆ ಪ್ಲಸ್ ಆಗುತ್ತೆ. ಸೊ ಜಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ 2s ಈಸ್ 2 ಮೈನಸ್ 2s ಆ್ಯಸ್ ಇಟ್ ಈಸ್. ಹಾಗೆ ಡಿಫ್ರೆನ್ಸಿಯೇಷನ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಏನು, ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡಿದ್ದಾರೆ. ಓಕೆ, ಚೈನ್ ರೂಲ್ ಅಂತಂದರೆ ಏನಪ್ಪ, ಫಸ್ಟ್ ಪವರ್ನ ರೆಡ್ಯೂಸ್ ಮಾಡ್ಕೋಬೇಕು. ಇಲ್ಲಿ 2 ಇದೆ, ಸೊ 2 ಬರ್ಕೊಳ್ತಾರೆ. ಎಸ್ ಸ್ಕ್ವೇರ್ ಪ್ಲಸ್ 1 ಆ್ಯಸ್ ಇಟ್ ಈಸ್. ಹಾಗೆ 2 ಮೈನಸ್ 1 ಏನು 1 ಆಗುತ್ತೆ. ಆಮೇಲೆ ಬ್ರಾಕೆಟ್ ಒಳಗಡೆ ಏನಿದೆಯಲ್ಲ ಅದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡ್ಕೊಳ್ತಾರೆ. ಬ್ರಾಕೆಟ್ ಒಳಗಡೆ ಇರೋದು ಎಸ್ ಸ್ಕ್ವೇರ್ ಪ್ಲಸ್ 1. ಡಿಫ್ರೆನ್ಸಿಯೇಷನ್ ಆಫ್ ಎಸ್ ಸ್ಕ್ವೇರ್ ಏನಾಗುತ್ತೆ, 2s ಆಗುತ್ತೆ. ಓಕೆ, ಚೈನ್ ರೂಲ್ ಮರಿಬೇಡಿ ಈ ಥರ ಇದ್ದಾಗ. ಓಕೆ, ಇಲ್ಲಿ ದೆನ್ ಡಿನಾಮಿನೇಟರ್ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದು ಆಲ್ರೆಡಿ ಇದೆ, ಮತ್ತು ಹೋಲ್ ಸ್ಕ್ವೇರ್ ಅಂದರೆ 2 2s 4 ಆಗುತ್ತೆ. ಓಕೆ, ಸೊ ಇದನ್ನು ಮತ್ತೆ ಸಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಡರಲ್ಲಿ ಬರ್ಕೊಂಡ್ಬಿಟ್ಟು ಏನೇನೆಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡಿ. 2 ಇಂಟು ಎಸ್ ಸ್ಕ್ವೇರ್ ಪ್ಲಸ್ 1, ಇಲ್ಲಿನೂ ಸಹ 2 ಇಂಟು ಎಸ್ ಸ್ಕ್ವೇರ್ ಪ್ಲಸ್ 1 ಅಂತ ಇದೆ. ಸೊ ಹೊರಗಡೆ ಬರ್ಕೊಂಡ್ರೆ ಉಳಿಯೋದೆಲ್ಲ ಏನು, ಇಲ್ಲಿ 1 ಉಳಿಯುತ್ತಾ, ಬಿಕಾಸ್ 2 ಇಂಟು ಎಸ್ ಸ್ಕ್ವೇರ್ ಪ್ಲಸ್ 1 ಫುಲ್ ಕಂಪ್ಲೀಟಾಗಿ ಹೊರಗಡೆ ತೊಗೊಂಡ್ಬಿಟ್ರೆ ಇಲ್ಲಿ ಎಸ್ ಸ್ಕ್ವೇರ್ ಪ್ಲಸ್ 1 ಮಾತ್ರ ಉಳಿಯುತ್ತೆ. ಹಾಗೆ ಇಲ್ಲೇನು ಉಳಿಯುತ್ತೆ, 2 2s 4, ಎಸ್ ಇಂಟು ಎಸ್ ಈಸ್ ಎಸ್ ಸ್ಕ್ವೇರ್, ಇಷ್ಟು ಉಳಿಯುತ್ತೆ. ಎಸ್ ಸ್ಕ್ವೇರ್ ಮೈನಸ್ 4s ಸ್ಕ್ವೇರ್ ಅಂತಂದ್ರೂ ಎಗೇನ್ ಇಟ್ ಈಸ್ ಲೈಕ್ ಮೈನಸ್ 2s ಸ್ಕ್ವೇರ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಹೊರಗಡೆ ತೊಗೊಂಡ್ರೆ d/ds ಆಫ್ 2 ಹೊರಗಡೆ ತೊಗೊಂಡ್ರೆ ಎಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ 4s ಸ್ಕ್ವೇರ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಕ್ಯೂಬ್. ಬಿಕಾಸ್ ಇಲ್ಲಿಂದನೇ ಎಸ್ ಸ್ಕ್ವೇರ್ ಪ್ಲಸ್ 1 ಮತ್ತು ಇಲ್ಲಿಂದ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 3 ಉಳಿಯುತ್ತೆ. ಸೊ ಅದನ್ನು ಬರ್ಕೊಳ್ತಾ ಇದ್ದೀನಿ. ಎಗೇನ್ ಇಲ್ಲಿ 2 ನಾನು ಹೊರಗಡೆ ಬರ್ಕೊಂಡ್ಬಿಟ್ಟು ಈಗ ಮತ್ತಿನ ಸತಿ ಡಿಫ್ರೆನ್ಸಿಯೇಷನ್ ಮಾಡಬೇಕು. u/v ರೂಲೇ ಎಗೇನ್. ಓಕೆ, ಈ ವಿ ರೂಲ್ನ ಕರೆಕ್ಟಾಗಿ ಅಪ್ಲೈ ಮಾಡಿ ಮಿಸ್ಟೇಕೇ ಮಾಡ್ಕೋಬಾರ್ದು. ವಿತ್ ರೆಸ್ಪೆಕ್ಟ್ ಟು ಎಸ್ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿ ಇದು ಮಾಡಿದಾದ್ಮೇಲೆ ಇಲ್ಲಿ ಎಸ್ ಸ್ಕ್ವೇರ್ ಪ್ಲಸ್ 1, ಇಲ್ಲಿನೂ ಎಸ್ ಸ್ಕ್ವೇರ್ ಪ್ಲಸ್ 1 ಇದೆ, ಇಲ್ಲಿ ಹೋಲ್ ಸ್ಕ್ವೇರ್ ಇದೆ. ಕಾಮನ್ ತೆಗ್ದಾಗ ಏನೇನು ಉಳಿಯುತ್ತೆ, ಎಸ್ ಸ್ಕ್ವಯರ್ ಪ್ಲಸ್ 1 ಇಲ್ಲಿಂದ ಇಲ್ಲಿ ಉಳಿಯುತ್ತಾ, ದೆನ್ ಮೈನಸ್ ಇದು ಪ್ಲಸ್ ಆಗುತ್ತಾ, ದೆನ್ 1 ಮೈನಸ್ 3 ಎಸ್ ಸ್ಕ್ವೇರ್ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಟು ದಿ ಪವರ್ ಆಫ್ 6. ಓಕೆ, ಈ ಮೈನಸ್ ಸಿಂಬಲ್ನ ಒಟ್ಟಿನಲ್ಲಿ ಹೊರಗಡೆ ತಗೋತಾ ಇದ್ದಾರೆ. ನಾವು ಈಗ ಇದು ಮತ್ತು ಇದು ಕ್ಯಾನ್ಸಲ್ ಆದರೆ ಏನಾಗುತ್ತೆ, ಇದು ಕ್ಯಾನ್ಸಲ್ ಆದರೆ ಇಲ್ಲಿ 4 ಉಳಿಯುತ್ತೆ. ಸೊ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಇದನ್ನು ನ್ಯೂಮರೇಟರ್ ಸಾರ್ಟ್ ಔಟ್ ಮಾಡ್ಕೊಂಡಾಗ ಏನಾಗುತ್ತೆ, -2 + 2 ಎಸ್ ಸ್ಕ್ವೇರ್ ಆಗುತ್ತೆ. ಈಗ ಅದೇ -12s ಇಂಟು -2ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 24s ಬರುತ್ತೆ. ದೆನ್ ನೆಕ್ಸ್ಟ್ ಇಲ್ಲಿ ಕಾಮನ್ ಇದೆಯಲ್ವಾ, 2 ಕಾಮನ್ ತೆಗೆದುಬಿಟ್ಟಿದ್ದಾರೆ. -2 ಕಾಮನ್ ತೆಗೆದಾಗ ನಿಮಗೆ ಜಸ್ಟ್ ಎಸ್ ಸ್ಕ್ವೇರ್ ಮೈನಸ್ 1 ಅಂತ ಬರುತ್ತೆ. ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಪವರ್ 4 ಅಂತ ಬರಿಬೋದು. ಓಕೆ, ಕನ್ಫ್ಯೂಷನ್ ಆಯಿತು ಅಂತಂದರೆ ಲೈಕ್ ಇಲ್ಲೊಂದು ಸೆಂಟೆನ್ಸ್ ಬರೆದಿರ್ತೀನಿ ನೋಡಿ. ಇಲ್ಲಿ ಲೈಕ್ ಯಾವ ಥರ ಅಂತಂದ್ಬಿಟ್ಟು ಇಲ್ಲಿ -12s ಇದೆ, ಹಾಗೆ ಇಲ್ಲಿನೂ -2 ಇದೆ, ಇಲ್ಲಿನೂ 2 ಇದೆ. ಸೊ -2 ನಾನು ಆಚೆ ತೆಗೆದುಬಿಟ್ಟೆ ಅಂತಂದರೆ ಏನು ಉಳಿಯುತ್ತೆ, ಇಲ್ಲಿ 1 ಮೈನಸ್ ಎಸ್ ಸ್ಕ್ವಯರ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಟು ದಿ ಪವರ್ ಆಫ್ 4 ಉಳಿಯುತ್ತೆ. ರೈಟ್, ಇಲ್ಲಿ ಮೈನಸ್ ಸಿಂಬಲ್ ಆಚೆ ತೆಗೆದೆ ಅಂತಂದರೆ -2 ಕಂಪ್ಲೀಟಾಗಿ ಆಚೆ ಬಂತು ಅಂತಂದರೆ. ಓಕೆ, ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 24s ಇಂಟು ಎಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ ಆಟ್ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಟು ದಿ ಪವರ್ ಆಫ್ 4 ಆಗುತ್ತೆ. ಓಕೆ, ಎನಿ ಕನ್ಫ್ಯೂಷನ್? ಎಸ್, ಏನಾದರೂ ಕನ್ಫ್ಯೂಷನ್ ಇದ್ದರೆ ಹೇಳಿ, ಕಮಾನ್. ಬಿಕಾಸ್ ಇಲ್ಲಿ ಎಸ್ ಸ್ಕ್ವೇರ್ ಇದೆ, ಇಲ್ಲಿ -3 ಎಸ್ ಸ್ಕ್ವೇರ್ ಇದೆ, ನಥಿಂಗ್ ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಮೈನಸ್ ಆಗುತ್ತೆ. ಒಂದು ಸೆಕೆಂಡ್, ಇಲ್ಲೇನಾಗುತ್ತೆ ಮೈನಸ್ ಆಗುತ್ತೆ. ದೆನ್ 1 + 1 is 2, ಇಲ್ಲಿ 2 ಆಗುತ್ತೆ. ಇಲ್ಲಿ -2 ಕಾಮನ್ ತೆಗೆದಾಗ ಏನಾಗುತ್ತೆ, ಇದುವರೆಗೆ ಸಿಗುತ್ತೆ. ಸಾರಿ, ಇಲ್ಲೊಂಚೂರು ಮಿಸ್ಟೇಕ್ ಮಾಡಿದ್ದೀನಿ, 1 ಸೆಕೆಂಡು. ಇಲ್ಲಿ -2ನ ನೀವು ಕಾಮನ್ ತೆಗೆದಾಗ ಏನಾಗ್ತಾ ಇದೆ, ಎಸ್ -2 ನಾವು ಕಾಮನ್ ತೆಗೆದಾಗ ಇದು ಪ್ಲಸ್ ಆಗ್ತಾಯಿದೆ. ಸೊ 24 ಇಂಟು ಎಸ್, ಇಲ್ಲಿ ಏನಾಯಿತು, ಎಸ್ ಸ್ಕ್ವೇರ್ ಮೈನಸ್ 1 ಸಿಗ್ತಾ ಇದೆ. ಬಿಕಾಸ್ -2 ಅಲ್ವಾ ಕಾಮನ್ ತೆಗಿತಾ ಇರೋದು. ಸೊ ಎಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಪಾಸಿಟಿವ್ ಆಗಿರಬೇಕು. ಸೊ ಎಸ್ ಸ್ಕ್ವೇರ್ ಮೈನಸ್, ಇಲ್ಲಿ -2 ಕಾಮನ್ ತೆಗೆದಿರೋದ್ರಿಂದ ಇಲ್ಲಿ +1 ಬರುತ್ತೆ. ಸೊ ಎಸ್ ಸ್ಕ್ವೇರ್ -1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವಯರ್. ಓಕೆ, ಸೊ ಪವರ್ 3 ಇತ್ತು ಅಂದರೆ 3 ಟೈಮ್ಸ್ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಅದರಲ್ಲೂ ನೀವು ಕೋಶೆಂಟ್ ರೂಲ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಇದು ಈಸಿ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಗೈಸ್.